ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಗಳು ಚೈತ್ರ. ಇವತ್ತು ನಾನು ನವರಾತ್ರಿಯ 4ನೇ ದಿನ ಯಾವ ದೇವಿಯನ್ನು ಪೂಜಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಬೇಕಾಗುತ್ತೆ. ಈ ದೇವಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಸಲ್ಲಿಸಬೇಕು. ಮತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ನೋಡಿ, ಭೂಮಿಯನ್ನು ಸೃಷ್ಟಿಸಿದ ಮಾತೆ ಈ ದೇವಿ ಆಗಿರೋದ್ರಿಂದ ಈಕೆಗೆ ಆದಿಶಕ್ತಿ ಅಂತಲೂ ಕರೀತಾರೆ. ಈಕೆಯನ್ನು ಪೂಜಿಸೋದ್ರಿಂದ ನಮ್ಮ ರೋಗ ರುಜಿನಗಳು ದೂರ ಆಗಿ ನಮಗೆ ಆಯುಷ್ಯು, ಆರೋಗ್ಯ ಮತ್ತು ಯಶಸ್ಸು ಸಿಗುತ್ತೆ. ಹಂಗಾಗಿ ನಾವು ಈ ದೇವಿಯನ್ನು ಪೂಜಿಸಬೇಕು. ಬನ್ನಿ ಈಗ ನೈವೇದ್ಯ ಯಾವುದು ಅಂತ ನೋಡೋಣ. ನೋಡಿ, ನಾನು ಕೂಷ್ಮಾಂಡ ದೇವಿಯ ಪೂಜೆಗೆ ಇವತ್ತು ನಾನು ಬೆಲ್ಲದ ಅನ್ನ ಅಂದರೆ ಪರಮಾನ್ನ ಅಂತೀವಲ್ವ, ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಒಂದು ಗ್ಲಾಸ್, ನಾನಿಲ್ಲಿ ತೋರಿಸಿರೋಂಥ ಒಂದು ಗ್ಲಾಸ್ ಅಳತೆನಲ್ಲಿ ನಾನು ಅಕ್ಕಿನ ತೊಗೊಂಡು ನೆನೆ ಹಾಕ್ಕೊಂಡಿದ್ದೆ ಅರ್ಧ ಗಂಟೆ. ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿನೇ ತೊಗೊಳ್ತಾ ಇದ್ದೀನಿ. ನೋಡಿ, 1/2 ಅವರ್ ನೆನೆಸಿಟ್ಟಿದ್ದಾದಮೇಲೆ ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 4 ಗ್ಲಾಸ್, ನಾವು ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿರ್ತೀವಲ್ಲ ಅದರಲ್ಲೇ 4 ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 3 ವಿಜಿಲ್ ನಾನು ಬರ್ಸ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇವಾಗ ಇದನ್ನು ಬಿಸಿ ಇರೋವಾಗಲೇ ಈ ಥರ ಸೌಟ್ ತೊಗೊಂಡು ಮಸಿಬೇಕು. ಸಾಫ್ಟಾಗಿ ಆಗೋವರೆಗೂ ಈ ಥರ ಮಸಿತಾ ಇರಬೇಕು. ಬಿಸಿ ಮೇಲೇ ಮಸಿದ್ರೆ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ಉದ್ರುದ್ರಾಗಿದ್ದರೆ ಈ ಪರಮಾನ್ನ ಚೆನ್ನಾಗಿರಲ್ಲ, ಬೆಲ್ಲದ ಅನ್ನ. ಹಂಗಾಗಿ ಈ ಥರ ಸಾಫ್ಟಾಗಿ ಸ್ವಲ್ಪ ಮುದ್ದೆ ಮುದ್ದೆ ಥರನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಈ ಥರನೇ ಮಾಡ್ಕೊಬೇಕು. ನೋಡಿ, ಈಗ ಆ ಥರ ನಾನು ಎಲ್ಲ ಸಾಫ್ಟಾಗಿ ಮಸ್ಕೊಂಡಿದ್ದಾದಮೇಲೆ ನೋಡಿ, ಅದೇ ಗ್ಲಾಸಲ್ಲಿ, ಅಕ್ಕಿ ತೊಗೊಂಡಿರೋ ಗ್ಲಾಸಲ್ಲಿ 1 ಗ್ಲಾಸು ಕಾಯಿಸಿ ಇಟ್ಟಿರೋಂಥ ಹಾಲು, ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾನು ಮತ್ತೆ ಅದನ್ನು ಈ ಥರ ಸಾಫ್ಟಾಗಿ ಮಸಿತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಇವಾಗ ಈ ಥರ ಆದಾಗ ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ, ಈ ನೈವೇದ್ಯನ ರೇಷನ್ ಅಕ್ಕಿ ಮತ್ತು ನುಚ್ಚಕ್ಕಿ ಇದರಿಂದ ಮಾಡ್ತಾರೆ. ನಾನಿಲ್ಲಿ ನಿಮಗೆ ಸೋನಾ ಮಸೂರಿನಲ್ಲೂ ಆ ಥರನೇ ಮಾಡಬಹುದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಯಾವ ಥರ ಸಾಫ್ಟಾಗಿದೆ. ನೋಡಿ, ನೆಕ್ಸ್ಟು ಇದಕ್ಕೆ ಬೆಲ್ಲ ಒಂದು ಬಟ್ಲಿಟ್ಕೊಂಡು, ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ 1.5 ಗ್ಲಾಸಷ್ಟು, ಅಕ್ಕಿ ತೊಗೊಂಡಿರೋ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈಗ ಇದು ಕರಗಬೇಕು. ನೋಡಿ, ಈ ಥರ ಕರಗಿದ್ದಾದಮೇಲೆ ಸೈಡ್ಗೆ ಇಟ್ಕೊಳ್ಳೋಣ. ಈಗೊಂದು ಬಾಣಲಿ ಇಟ್ಕೊಂಡು ನೋಡಿ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಲಾಸ್ಟ್ ಹಾಕೋಣ. ನೋಡಿ, ಈ ಥರ ನಾನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದೇ ಬಾಣಲಿಗೆ ನಾವು ಏನು ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಬೆಲ್ಲದ ನೀರು, ಅದನ್ನು ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಕಸ ಇರುತ್ತೆ ಅಂತ. ನೋಡಿ, ಈ ಥರ ಎಲ್ಲನೂ ಬೆಲ್ಲದ ನೀರನ್ನು ನಾನು ಈ ಥರ ಶೋಧಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದೇ ಬಾಣಲಿಗೆ. ಈಗ ನೆಕ್ಸ್ಟು ನಾವು ಸಾಫ್ಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೈಸು, ಅದನ್ನು ನಾನು ಈ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲದ ನೀರು ಮತ್ತು ರೈಸು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಈ ಥರ ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ಕುದಿ ಬರ್ತಾ ಇದೆ. ಇದೇ ಥರ ನಾವು ಕೈ ಆಡಿಸ್ಕೊಂಡು ತಿರುಗಿ ಕೊಡ್ತಾ ಇರಬೇಕು ಆವಾಗವಾಗ. ನೋಡಿ, ಈ ಥರ ನೋಡಿ, ಸೋನಾ ಮಸೂರಿ ಅಕ್ಕಿನಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ನೋಡಿ ನೀವು 1 ಗ್ಲಾಸ್ಗೆ 4 ಗ್ಲಾಸ್ ಹಾಕ್ಕೊಳ್ಳಿ. ಖಂಡಿತ ಈ ಥರ ಸೋನಾ ಮಸೂರಿ ರೈಸಲ್ಲೇ ಸಹ ಈ ಥರ ನೋಡಿ ಚೆನ್ನಾಗಿ ಮಾಡ್ಕೊಬೋದು. ಪರಮಾನ್ನ ಸೂಪರ್ ಟೇಸ್ಟಾಗಿರುತ್ತೆ ನೋಡಿ ಈ ಥರ. ನೋಡಿ ಈಗ ನಾನು ಇದನ್ನು ತಿರುಗಿಸ್ಕೊಡ್ತಾ ಇದ್ದೀನಿ. ಒಂದು 5 ರಿಂದ 8 ನಿಮಿಷ ಅಷ್ಟು ನಾನು ಈ ಥರ ತಿರುಗಿಸ್ಕೊಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ ನೋಡಿ. ಅಗಳು ಇರಬಾರ್ದು, ಈ ಥರನೇ ಇರಬೇಕು ನೋಡಿ. ಈಗ ನಾನು ಒಂದು 5 ರಿಂದ 8 ನಿಮಿಷ ಆದಮೇಲೆ ಒಣ ಕೊಬ್ಬರಿ ಇದನ್ನು ಖಂಡಿತ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು 2 ಸ್ಪೂನಷ್ಟು ಮತ್ತು ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಏಲಕ್ಕಿ ಪೌಡರು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಪರಮಾನ್ನ ರೆಡಿ. ನವರಾತ್ರಿಯ ಸ್ಪೆಷಲ್ ನೈವೇದ್ಯ ರೆಡಿಯಾಗುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇದೇ ಪ್ರೊಸೀಜರಲ್ಲೇ ನಾನು ಹೇಳಿದ ಅಳತೆನಲ್ಲೇ ಹಾಕ್ಕೊಳ್ಳಿ. ಖಂಡಿತ ಸೋನಾ ಮಸೂರಿ ರೈಸಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಟೆಕ್ಸ್ಚರಲ್ಲೇ ದೇವಸ್ಥಾನಗಳಲ್ಲಿ ಏನು ಕೊಡ್ತಾರೆ ನೋಡಿ ಅದೇ ಟೆಕ್ಸ್ಚರಲ್ಲೇ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದೇ ಥರನೇ ಇರಬೇಕು. ಸ್ವಲ್ಪ ಮುದ್ದೆ ಥರನೇ ಆಗಬೇಕು ರೈಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.